ಮದುವೆ ಸದ್ದು ಸೇರ್ಕೊಂಡ್ರೆ ಅದಕ್ಕಿರುವಂಥ ಸಂಭ್ರಮನೇ ಬೇರೆ, ಖುಷಿನೇ ಬೇರೆ. ಮತ್ತೊಮ್ಮೆ ನಿಮಗೆ ಸ್ವಾಗತ. ಪಾರ್ವತಿ ಅಮ್ಮ, ತಾಯಿ, ಬಳೆ ತೋರಿಸೋ ಶಾಸ್ತ್ರಕ್ಕೆ ಬಂದವನ್ನ ಬಂದ್ಯಾ, ಬಳೆ ತೋರಿಸ್ದ್ಯಾ, ಹೋದ್ಯಾ ಅಂತ ಅನ್ಕೊಳ್ಳೋರೆ ಸುಮಾರು ಜನ. ಆದರೆ ನೀವು ಬಂದ ಕೆಲಸ ಇನ್ನೂ ಪ್ರಾರಂಭನೇ ಆಗಿಲ್ಲ, ಆಗ್ಲೇ ನನಗೆ ಇದನ್ನೆಲ್ಲ ಕೊಟ್ಬಿಟ್ರಿ. ನನ್ನ ಹಸುವಿನ ಜೋಳಿಗೆನೂ ತುಂಬಿತು, ನನ್ನ ಮನಸ್ಸೂ ತುಂಬಿತು, ನನ್ನ ಹೃದಯನೂ ಭಾರ ಆಗೋಯ್ತು. ನಿಜವಾಗ್ಲೂ ನಿಮ್ದು ತುಂಬಾ ದೊಡ್ಡ ಮನಸ್ಸು ತಾಯಿ. ಬಳೆಗಾರ, ಇದರಲ್ಲಿ ದೊಡ್ಡತನ ಏನ್ ಬಂತು? ನೀನ್ ಮಾಡೋ ಕೆಲಸ ಸಾಧಾರಣದ ಕೆಲಸ ಅಲ್ಲ. ಮದುವೆಯ ಶುಭ ಕಾರ್ಯಕ್ಕೆ ಸೌಂದರ್ಯದ ಲೇಪನ ಕೊಡುವಂಥ, ಸೌಂದರ್ಯನ ಹೆಚ್ಚಿಸುವಂಥ ಕೆಲಸ. ಎರಡು ಮನಸ್ಸುಗಳು ಸೇರುವಾಗ, ಎರಡು ಜೀವಗಳು ಬೆರೆಯುವಾಗ, ಎಲ್ಲಿಂದಲೋ ಬಂದು ಬಂಧುವಾಗಿ ನಿಂತು ಬಾಂಧವ್ಯವನ್ನ ಬೆಸೆಯೋನಿಗೆ ನಾವು ಏನು ಮಾಡಿದ್ರೂ ಕಡಿಮೆನೆ. ಆಹಾ, ಎಷ್ಟು ಚೆನ್ನಾಗಿ ಹೇಳಿದ್ರಿ ತಾಯಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಈ ಒಂದು ಶುಭ ಕಾರ್ಯ ನಿರ್ವಿಘ್ನವಾಗಿ ನೆರವೇರಲಿ. ಬನ್ನಿ. ಬನ್ನಿ 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 ಬನ್ನಿ. ಚೆನ್ನಯ್ಯ, ಬಳೆ ಶಾಸ್ತ್ರ ಪ್ರಾರಂಭ ಮಾಡೋಣ. ನನ್ನ ಸೊಸೆಗೆ ಬಳೆ ತೊಡಿಸಿ. ಅಮ್ಮ, ಮದುವೆ ಎಲ್ಲ ಶಾಸ್ತ್ರೋತ್ಸವವಾಗಿ ನಡೀತಾ ಇದೆ. ನಮ್ಮ ಕಡೆ ಇನ್ನೊಂದು ಶಾಸ್ತ್ರ ಇದೆ. ಆ ಒಪ್ಪಿಗೆ ಕೊಟ್ಟರೆ ಆ ಶಾಸ್ತ್ರನೂ ಮಾಡಬೇಕು ಅನ್ನೋದು ನನ್ನ ಆಸೆ.
ಏನ್ ಶಾಸ್ತ್ರ ಚೆನ್ನಯ್ಯ? ಏನಿಲ್ಲಮ್ಮ, ಮದುವೆ ಸಂಭ್ರಮದಲ್ಲಿ ಬಳೆಗಾರನಿಗಿಂತ ಹೆಚ್ಚಾಗಿ ಸ್ವತಃ ಮದುವೆ ಗಂಡೆ ಮದುವೆ ಹೆಣ್ಣಿಗೆ ಬಳೆ ತೊಡಿಸಿದ್ರೆ ಬಳೆ ತೊಡಿಸ್ಕೊಳ್ಳೋಂಥ ಹೆಣ್ಣು ಮಗಳಿಗೆ ಮುತ್ತೈದೆ ಭಾಗ್ಯ ಗಟ್ಟಿಯಾಗುತ್ತೆ, ಸೌಭಾಗ್ಯ ಒಲಿಯುತ್ತೆ. ಅದು ನೀವು ಒಪ್ಪಿಗೆ ಕೊಟ್ರೇನೆ. ಅತ್ತೆ, ಇವ್ರು ಹೇಳ್ತಿರೋದು ಚೆನ್ನಾಗಿದೆ, ನನಗೂ ಇಷ್ಟ ಆಯ್ತು. ಅವರೇ ಬಂದು ಬಳೆ ತೊಡಿಸ್ತಾರೆ ಅಂದ್ರೆ ನಾನು ನಂಬೋದಕ್ಕೆ ಆಗ್ತಿಲ್ಲ. ಅತ್ತೆ, ಇಫ್ ಯು ಡೋಂಟ್ ಮೈಂಡ್ ಅವ್ರನ್ನ ಕರೀತೀರಾ? ನನಗೇನು ಅಭ್ಯಂತರ ಇಲ್ಲಮ್ಮ, ನಿನ್ನಿಷ್ಟನೇ ನನ್ನಿಷ್ಟ. ಜನನಿ, ಪ್ರೀತುಗ್ ಹೇಳಿ ಆ ದಿನ ಬರಕ್ ಹೇಳಮ್ಮ. ಅಮ್ಮ, ತಪ್ಪು ತಿಳ್ಕೊಬೇಡಿ, ಒಂದು ಮಾತು ಕೇಳ್ತೀನಿ. ಬಳೆಗಾರನಾಗಿ ಎಲ್ಲ ಹೆಣ್ಮಕ್ಳಿಗೂ ಬಳೆ ತೋರಿಸೋದು ನನ್ನ ಕರ್ತವ್ಯ. ಆದರೆ ಇಬ್ಬರನ್ನೂ ಮದುವೆ ಹೆಣ್ಣಿನ ಥರ ತಂದು ಕೂರಿಸಿದ್ರು. ಇವರಿಬ್ಬರಲ್ಲಿ ಯಾರಿಗೆ ಬಳೆ ಶಾಸ್ತ್ರ ಆಗಬೇಕು ಅನ್ನೋದು ನನ್ನ ಗೊಂದಲ. ಇಬ್ರಿಗೂ ಆಗ್ಬೇಕು ಚೆನ್ನಯ್ಯ. ಅಮ್ಮ, ಮತ್ತೆ ತಪ್ಪು ತಿಳ್ಕೊಬೇಡಿ. ಇಬ್ಬರು ಬಂದರೆ ನನಗೆ ಗೊಂದಲ ಆಗ್ತಾ ಇದೆ. ಕಾರಣ ಕೇಳ್ಬೋದಾ? ಚೆನ್ನಯ್ಯ, ಇಲ್ಲಿ ನಡೀತಾ ಇರೋದು ಸೀತಾರಾಮ ಕಲ್ಯಾಣ. ಸೀತಾಮಾತೆಗೆ ಸಲ್ಲಬೇಕಾದ ಸೀರೆ ಯಾವ ಹೆಣ್ಣು ಮಗಳ ಮೈ ಮೇಲೆ ಬಿದ್ದಿದೆಯೋ ಆ ಹೆಣ್ಮಗಳಿಗೆ ಸಕಲ ಶಾಸ್ತ್ರಗಳು ಆಗಬೇಕು. ಸೀತಾರಾಮ ಕಲ್ಯಾಣವನ್ನು ತಪ್ಪಿಸಿದಕ್ಕೋಸ್ಕರ ಅವನ ಪ್ರಾಣಕ್ಕೆ ಕಂಟಕ ಬರುತ್ತೆ. ಎಲ್ಲ ಶಾಸ್ತ್ರಗಳು ಪಾರ್ವತಿಗೆ ನಡೆಯಲಿ. ಅರ್ಥ ಆಯ್ತಮ್ಮ, ಅರ್ಥ ಆಯ್ತು. ಕರೆದ್ರಂತೆ ಬಳೆ ಶಾಸ್ತ್ರ ನನ್ಗೇನು ಕೆಲಸ ಇದೆ ಯುವರಾಜರೇ. ಶಾಸ್ತ್ರ ಕೂತಿರೋ ಅಮ್ಮವ್ರಿಗೆ ನೀವೇ ಬಳೆ ತೊಡಿಸ್ಬೇಕು. ಹೌದಪ್ಪ ಅದಿ, ನಮ್ ಯಾಮಿನಿಗೆ ನೀನೇ ನಿನ್ ಕೈಯಾರ ಬಳೆ ತೊಡಿಸ್ಬೇಕು. ಸ್ವಲ್ಪ ತಡೀರಿ ಯುವರಾಜರೇ. ಅರಸನಕೋಟೆ ಯುವರಾಜರಿಗೆ ಒಳ್ಳೇದಾಗ್ಲಿ ಅಂತ ದೇವಿ ವಿಗ್ರಹನ ಇಟ್ಕೊಂಡು ಈ ತಾಯಿ ಕೂತಿದ್ದಾಳೆ. ಈ ತಾಯಿಗೆ ಮೊದಲು ಬಳೆ ಶಾಸ್ತ್ರ ನಡೆದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅಮ್ಮ. ನಮ್ ಪಾರ್ವತಿ ಅರಸನ ಕೋಟೆಗೋಸ್ಕರ ಅದೆಷ್ಟೋ ತ್ಯಾಗ ಮಾಡಿದಾಳೆ. ಅವಳು ನಮಗೆ ಮಾಡಿರೋ ಉಪಕಾರದ ಲೆಕ್ಕ ಇಡೋದಕ್ಕೆ ಸಾಧ್ಯನೇ ಇಲ್ಲ. ದೇವರ ಆಶೀರ್ವಾದದಿಂದ ದೇವತಾ ಸ್ವರೂಪಿಣಿಯಾಗಿ ಕೂತಿರೋ ಪಾರ್ವತಿಗೆ ಮೊದಲು ಬಳೆ ಶಾಸ್ತ್ರ ನಡೀಲಿ. ನನಗೇನು ಅಭ್ಯಂತರ ಇಲ್ಲ. ಬನ್ನಿ 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 ಯುವರಾಜರೇ.
ಆದಿ, ಈಗ ನನ್ನ ಮುದ್ದಿನ ಸೊಸೆ ಯಾಮಿನಿಗೆ ಬಳೆ ತೊಡ್ಸಪ್ಪ. ಯಾಕಪ್ಪ ನಾಚ್ಕೋತಿದೀಯಾ? ನಿನ್ನ ಹೆಂಡತಿಯಾಗೋ ಹುಡುಗಿಗೆ ಬಳೆ ತೊಡ್ಸಕ್ಕೆ ನಾಚಿಕೆ ಇರಬಾರ್ದು. ಹೋಗಪ್ಪ. ನೋಡಿ ಯುವರಾಜ್ರೆ, ಅಮ್ಮ, ಯಾಮಿನಿ, ಅಮ್ಮ ಗಾಬರಿ ಆಗ್ಬೇಡಿ, ಅರ್ಶನ ಹಚ್ಚಿದ್ರೆ ಸರಿ ಹೋಗುತ್ತೆ. ಐ ಆಮ್ ಸಾರಿ. ಪರವಾಗಿಲ್ಲಪ್ಪ. ಬಳೆ ತೊಡ್ಸೋವಾಗ ಹೀಗೆಲ್ಲ ಆಗೋದು ತುಂಬ ಸಾಧಾರಣ. ಇಷ್ಟಕ್ಕೂ ನಿನಗೆ ಅಭ್ಯಾಸನೂ ಇಲ್ವಲ್ಲ. ಯಾಮಿನಿ, ಪರವಾಗಿಲ್ವಮ್ಮ? ಹಾ ಅತ್ತೆ, ಇಟ್ಸ್ ಓಕೆ. ಅಲ್ಲ ಪಾಪ, ಬ್ಲಡ್ ಬರ್ತಾ ಇದೆ. ಗಾಯದ ಮೇಲೆ ಬಳೆ ತೊಡಿಸ್ಬೋದಾ? ಪರವಾಗಿಲ್ಲ ಯುವರಾಜ್ರೆ, ಬಳೆಗಳನ್ನ ಕೈ ಕೊಟ್ಟರು ನಡೆಯುತ್ತೆ ಅಲ್ವಮ್ಮ? ಕಣ್ಣಲ್ಲೇ ಪ್ರೀತಿ ಹೊರಿಸಿ ಎದೆ ತುಂಬ ಒಲವಿನ ರಂಗೋಲಿ ಬಿಟ್ಟ ಹುಡುಗಿ ಕೈಗೆ ಕೈ ಬಳೆ ತೊಡಿಸಿದ್ದಾಯ್ತು. ಇನ್ನೇನಿದ್ರು ಕೈ ಬೆರಳು ಸೇರಿಸಿ ಸಪ್ತಪದಿ ತುಳಿತಾ ಇರೋದೆ, ಕಾಲುಂಗ್ರ ಹಾಕಿ ನಮ್ಮ ಹುಡುಗಿ ಜೊತೆಗೆ ಲವ್ ಬೀಟ್ ಸಾಂಗ್ಗೆ ಸ್ಟೆಪ್ ಹಾಕ್ಸ್ತಾ ಇರೋದೆ. ಕಣ್ಣಲ್ಲಿ ಕಣ್ಣಿಟ್ಟು ಮನಸ್ಸಲ್ಲಿ ಮನಸ್ಸಿಟ್ಟು ಹೃದಯವನ್ನು ಕದ್ದೋರು ಯಾರು? ಯುವರಾಜ ನಿಜ ಹೇಳು ಯಾರು? ಯುವರಾಜ್ರೆ, ಬಳೆ ಶಾಸ್ತ್ರ ಮುಗಿದಿದ್ದು. ನಿಮ್ಮ ಮುಖದಲ್ಲಿ ಹೊಳಪೇ ಹೊಳಪು, ಹೊಳಪೇ ಹೊಳಪು. ನಾನು ನನ್ನ ಜೀವನದಲ್ಲಿ ಎಷ್ಟೊಂದು ಮದುವೆಗಳನ್ನ ಮಾಡಿಸಿದ್ದೀನಿ. ಮದುವೆ ಹುಡುಗನ ಕೈಯಲ್ಲಿ ಹುಡುಗಿಗೆ ಬಳೆಗಳನ್ನ ಹಾಕ್ಸಿದ್ದೀನಿ. ಆದ್ರೆ ಇಲ್ಲಿ ನಡೀತಾ ಇರೋ ತರ ವಿಚಿತ್ರ ಎಲ್ಲೂ ನೋಡ ಇಲ್ಲ ಸ್ವಾಮಿ. ಅಲ್ಲ, ವಿಗ್ರಹ ಹಿಡ್ಕೊಂಡಿರೋ ಹುಡುಗಿಗೆ ಬಳೆ ತೊಡ್ಸುವಾಗ ನಿಮ್ಮ ಕೈ ನಡಗಲಿಲ್ಲ, ಬಳೆ ಹೊಡಿಲಿಲ್ಲ. ಇನ್ನು ನಿಮ್ಮ ಮುಖದಲ್ಲಿ ಖುಷಿ ಜಾಸ್ತಿ ಇತ್ತು, ಒಳ್ಳೆ ಕಟ್ಕೊಂಡಿರೋ ಹೆಂಡತಿಗೆ ಬಳೆ ತೊಡಿಸ್ತಾ ಇರೋ ಹಾಗೆ. ಅದೇ ನೀವು ಕಟ್ಕೋಬೇಕಾಗಿರೋ ಹುಡುಗಿಗೆ ಬಳೆ ತೋಡ್ಸುವಾಗ ಬಳೆನೇ ಹೊಡೆದೋಯ್ತಲ್ಲ ಯುವರಾಜ್ರೆ. ಈ ತರ ವಿಚಿತ್ರವಾದ ಮದುವೆನ ನನ್ನ ಜೀವನದಲ್ಲಿ ನೋಡ್ತಾ ಇರೋದು ಇದೇ ಮೊದಲನೇ ಸಾರಿ.
ನಿಜ ಹೇಳಲ ಬುದ್ಧಿ, ಸೀತಾಮಾತೆ ವಿಗ್ರಹ ಇಟ್ಕೊಂಡಿರೋ ಹುಡುಗಿಗೆ ಬಳೆ ತೋರಿಸುವಾಗ ನಿಮ್ಮ ಕಣ್ಣು ಕೆಂದಾವರೆ ತರ ಅರಳ್ಬಿಟ್ಟಿತ್ತು. ನಿಮ್ಮ ಹೃದಯ ಡವಡವ ಅಂತ ಹೊಡ್ಕೋತಾ ಇತ್ತು. ಯಾವುದೋ ಯುಗಳ ಗೀತೆಗೆ ತಾಳ ಹಾಕ್ತಾ ಇತ್ತು. ಆದ್ರೆ ಇಲ್ಲಿ ಏನೋ ಯದ್ವಾ ತದ್ವಾ ಆಗಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಕರೆಕ್ಟ್, ನೀವು ಹೇಳ್ತಾ 100% ಕರೆಕ್ಟ್. ಆ ಹುಡುಗಿ ಮೇಲೆ ನನಗೆ ಯದ್ವಾ ತದ್ವಾ ಲವ್ ಆಗಿದೆ. ಆ ಹುಡುಗಿ ಯಾರು ಅಲ್ಲ, ನಾನು ಕಟ್ಕೊಂಡಿರೋ ಹೇಳ್ತೇನೆ. ಅಲ್ಲ, ಕಟ್ಕೊಂಡಿರೋ ಹೆಂಡತಿ ಮುಂದೆ ಇಟ್ಕೊಂಡು ಇನ್ನೊಂದು ಹುಡುಗಿ ಜೊತೆ ಬಳೆ ಶಾಸ್ತ್ರನ ಹೊಂದಾಣಿಕೆನೇ ಆಗ್ತಾ ಇಲ್ವೇ? ಶಾಸ್ತ್ರನಾ? ಯಾವ ಶಾಸ್ತ್ರ? ನಾನೇನಾದ್ರೊಳಗೆ ಬಳೆ ಹಾಕಿದ್ನಾ? ಇಲ್ಲ ತಾನೇ. ಎಲ್ಲ ಶಾಸ್ತ್ರನೂ ಅಷ್ಟೇ ನಮ್ಮ ಹುಡುಗಿ ಜೊತೆನೇ ನಡೀತಾ ಇರೋದು.